ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು. ನಿಜವಾಗ್ಲೂ ಕೂಡ ಬೆಳಗ್ಗೆಯಿಂದ 2 ಪ್ರೋಮೋ ಏನು ಬಿಟ್ಟಿದ್ರು ಅದು ಸ್ವಲ್ಪ ನೋಡೋಕೆ ಬೇಜಾರಾಗ್ತಿತ್ತು. ಈ ಒಂದು ಪ್ರೋಮೋ ಬಿಟ್ಟಿದ್ದು ನಿಜವಾಗ್ಲೂ ಕೂಡ ಬಿಡಬೇಕಿತ್ತು. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಿತ್ತು. ಫಸ್ಟ್ ಪ್ರೋಮೋದು ಒಂದು ಜಲಕ್ ಹಾಕ್ತೀನಿ, ನೋಡ್ಕೊಂಡ್ಬಿಡಿ. ತಿರ್ಗಾ ಅವಳು ಕಾಲ್ ತೋರಿಸಿದ್ ಬಂದು ನಿಮ್ಮ ಓಟು ನೀವೇನಾದ್ರು ನನಗೆ ಓಟ್ ಹಾಕೋರು ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ. ಆದ್ರೆ ನೀವೇನಂದ್ರೆ ಗೊತ್ತಾ, ಕಲಾವಿದರಿಗೆ ಕಾಲ್ ತೋರಿಸ್ತಾ ಇದ್ದೀರಾ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇಲ್ಲಿ ಧನುಷ್ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು ಏನ್ ಹೇಳಿದ್ರು ಅಂತಂದ್ಬಿಟ್ಟು ಆಲ್ಮೋಸ್ಟ್ ನೀವು ಪ್ರೋಮೋದಲ್ಲಿ ನೋಡಿರ್ತೀರಾ. ಇವಾಗ ಇಲ್ಲಿ ಧನುಷ್ ಅವರು ಅಶ್ವಿನಿ ಗೌಡ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆ ಮುಖಕ್ಕೆ ಮಸಿ ಬಳಿಯೋದು ಇಲ್ಲಿ ಇರುತ್ತೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಯಾರಿಗೆ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಮುಖಕ್ಕೆ ಮಸಿ ಬಳಿಯೋ ಟಾಸ್ಕ್ ಅಂತೂ ಇಲ್ಲಿ ಕೊಟ್ಟಿದ್ರು. ಒಂದು ಆಕ್ಟಿವಿಟಿ ಟಾಸ್ಕ್ ಅಲ್ಲ, ಆಕ್ಟಿವಿಟಿ ಕೊಟ್ಟಿದ್ರು. ಅವಾಗ ಇಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ, ಚಪ್ಪಲಿ ತೋರಿಸಿದ್ರು ಸುಮಾರು 4 ಸತಿ ಅಂತ. ಇದನ್ನ ಒತ್ತಿ ಸುಮಾರು 3-4 ಸತಿ ಇದನ್ನ ಹೇಳ್ತಾರೆ. ಅದೇ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನು ಕೂಡ ಮಾತಾಡಲ್ಲ. ಯಾಕಂದ್ರೆ ಅವರು ಎಪಿಸೋಡ್ ನೋಡಿದ್ದಾರೆ, ಅವ್ರಿಗೆ ಗೊತ್ತು ತೋರಿಸಿಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಬಿಟ್ಟು ಹಾಕಿದ್ರು. ಆದ್ರೆ ಇದ್ರ ಬಗ್ಗೆ ನಿನ್ನೆ ಕೂಡ ನಾನೊಂದು ವಿಡಿಯೋ ಕೂಡ ಇಲ್ಲಿ ಮಾಡಿದ್ದೆ. ನಾನಂತೂ ಲೈವ್ ನೋಡಿದಾಗ ಮತ್ತೆ ಇಲ್ಲಿ ನಾರ್ಮಲ್ ಎಪಿಸೋಡ್ ನೋಡಿದಾಗೂ ಕೂಡ ಇಲ್ಲಿ ರಕ್ಷಿತ್ ಅವರು ಚಪ್ಪಲಿ ತೋರಿಸಿದ್ ನಾನಂತೂ ನೋಡಿಲ್ಲ. ನಿಮ್ಗೇನಾದ್ರು ಕ್ಲಿಪ್ ಸಿಕ್ಕಿದ್ರೆ ದಯವಿಟ್ಟು ಹಾಕಿ ಅಂತ ಕೇಳಿದೆ. ಯಾರೋ ಒಬ್ರು ಹೇಳಿದ್ರು, ಇಲ್ಲ ಮೇಡಮ್ ನೋಡಿ ಬೇಕಿದ್ರೆ. ಇವಾಗ ಇವರು ಗಿಲ್ಲಿ ಅವರು ಕೂಡ ಮಾತಾಡಿದ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಈ ಒಂದು ಪ್ರೋಮೋ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಒಳ್ಳೇದಾಯ್ತು ಅಂತ ನಾನು ಅದಕ್ಕೆ ಇಲ್ಲಿ ಹೇಳಿದ್ದು. ಇಲ್ಲಿ ಧನುಷ್ ಅವರು ನೀಟಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನಿಜವಾಗ್ಲೂ ಕೂಡ ಧನುಷ್ ಅವರು ಇವಾಗ ಇಲ್ಲಿ ಮಾತಾಡಿದ್ದು ತುಂಬಾನೇ ಒಳ್ಳೇದು. ಯಾಕಂತಂದ್ರೆ ಅವರು ಕೆಲವೊಂದು ಟೈಮಲ್ಲಿ ಅಷ್ಟೇ ನಾನು ಮಾತಾಡೋದು ಅಂತ ಇಲ್ಲಿ ಹೇಳಿದ್ರಲ್ಲ, ಇವಾಗ ಈ ಒಂದು ಟೈಮಲ್ಲಿ ಅವ್ರು ಮಾತಾಡಿದ್ದು ತುಂಬಾನೇ ಒಳ್ಳೇದಾಯ್ತು. ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಏನಪ್ಪಾ ಇತ್ತು ಅಂತಂದ್ರೆ, ಇಲ್ಲಿ ಏನಾದ್ರೂ ಎಡಿಟೆಡ್ ಮಾಡ್ಬಿಟ್ಟಿದ್ರ ರಕ್ಷಿತ್ ಅವ್ರು ಹೇಳಿದ್ರು, ನಿಜವಾಗ್ಲೂ ಮೋಸ್ಟ್ಲಿ ಎಡಿಟ್ ಮಾಡ್ಬಿಟ್ರಾ, ಯಾಕಂದ್ರೆ ಅಶ್ವಿನಿ ಗೌಡ ಯಾಕೆ ಸುಳ್ಳು ಹೇಳ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನ್ಸಿತ್ತು. ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ನಡೆದಿರೋದೇ ಬೇರೆ, ಅಶ್ವಿನಿ ಗೌಡ ಅವರು ಅದನ್ನ ಪೋರ್ಟ್ರೇ ಮಾಡಿ ಹೇಳ್ತಿರೋದೇ ಬೇರೆ. ಅಂದ್ರೆ ನಡೆದಿರೋ ಸೀನ್ ಏನೋ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಿರೋ ವರ್ಡ್ಸ್ಗಳೇ ಬೇರೆ. ಇಲ್ಲಿ ಕನ್ವೆ ಮಾಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರೇ ಇಲ್ಲಿ ಹೇಳಿದ್ರು, ರಕ್ಷಿತನ್ಗೆ ಸರಿಯಾಗಿ ಮಾತಾಡಕ್ ಬರಲ್ಲ, ನಾವೇನೋ ಹೇಳಿದ್ರೆ ಅವಳೇನೋ ಅರ್ಥ ಮಾಡ್ಕೊಂತಾಳೆ ಅಂತ ಅಂದ್ಬಿಟ್ಟು. ಒಂದು ಅಡಿಗೆ ವಿಚಾರದಲ್ಲಿ ರಾಶಿಕಾ ಅವ್ರಿಗೆ ಜಗಳ ಆಗ್ಬೇಕಾದ್ರೆ ಇಲ್ಲಿ ಕೈ ನೋವು ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರು ಹೇಳ್ತಾರೆ. ಅದನ್ನ ಬೇರೆ ರೀತಿಯಾಗಿ ಇಲ್ಲಿ ಹೋಗ್ಬಿಟ್ಟು ರಘು ಅವ್ರ ಹತ್ರ ಹೇಳಿದ್ರು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡರೇ ಜಗಳ ಆಡಿದ್ರು. ನಿಜವಾಗ್ಲೂ ಕೂಡ ಇವ್ರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರು ಹೇಳ್ದಂಗಾಯ್ತು. ನಿಮಗೆ ಆತರ ಅಂಡರ್ಸ್ಟ್ಯಾಂಡ್ ಆಯ್ತೇನೋ ಗೊತ್ತಿಲ್ಲ. ಯಾಕಂತಂದ್ರೆ ಬೇರೆ ಅವರು ಹೇಳೋ ರೀತಿನೇ ಬೇರೆ ಇರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದೇ ಬೇರೆ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಒಂದು ಜಗಳ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ, ಕಾವ್ಯ ಅವ್ರಿಗೆ ಮತ್ತೆ ರಕ್ಷಿತ್ ಅವ್ರಿಗೆ 3 ಜನ ಕೂಡ ಇಲ್ಲಿ ಜಗಳ ಆಡ್ಬೇಕಾದ್ರೆ ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಇದ್ರು. ಎಲ್ಲರೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ರು. ಯಾರು ಇರ್ಲಿಲ್ಲ ಅಂತಂದ್ರೆ ಇಲ್ಲಿ ಇಬ್ರೆ, ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವ್ರು ಇಬ್ರು ಮಾತ್ರನೇ ಇಲ್ಲಿ ಇರ್ಲಿಲ್ಲ. ಆಲ್ಮೋಸ್ಟ್ ಈ ಒಂದು ವಿಚಾರ ಅಲ್ಲಿ ಏನ್ ನಡೀತು ಅಂತಂದ್ಬಿಟ್ಟು ಇವ್ರಿಬ್ರು ಮಾತ್ರ ಇಲ್ಲಿ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ನಿಜವಾಗ್ಲೂ ಇಲ್ಲಿ ಧನುಷ್ ಅವರು ಕರೆಕ್ಟ್ ಆಗಿ ಹೇಳಿದ್ರು. ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳಿದ್ರು ಅಂತಂದ್ಬಿಟ್ಟು ನಮಗೆಲ್ಲ ಅರ್ಥ ಆಯ್ತು, ಆದ್ರೆ ಅದು ನೀವು ಬೇರೆ ತರ ಅರ್ಥ ಮಾಡ್ಕೊಂಡ್ರಿ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ರಕ್ಷಿತ್ ಅವ್ರು ಹೇಳಿರೋದೇನಪ್ಪಾ ಅಂತಂದ್ರೆ, ನಿಮ್ ಓಟು ನನಗೇನಾದ್ರೂ ಕೊಟ್ರೆ ಅದನ್ನ ಕಾಲಲ್ಲಿ ಹಾಕ್ಬಿಟ್ಟು ತುಳಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಂತೆ. ಗಿಲ್ಲಿ ನಟ ಅವ್ರು ಕೂಡ ನೋಡಿ ಇದನ್ನೇ ಹೇಳಿದ್ದು, ನೀವು ಆರ್ಟಿಸ್ಟ್ ಅಂತ ಗೊತ್ತು, ಇದು ಸೀರಿಯಲ್ ಅಲ್ಲ, ಆಕ್ಟ್ ಮಾಡಬೇಕು ಅಂತಂದ್ರೆ ಧಾರಾವಾಹಿಲಿ ಆಕ್ಟ್ ಮಾಡಿ ಅಂದ್ರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಅದನ್ನ ಇಲ್ಲಿ ಯಾವ ರೀತಿ ಇಲ್ಲಿ ತಿರುಗಿಸ್ಬಿಟ್ಟು ಹೇಳ್ಬಿಟ್ರು ನೋಡಿ. ಅಂದ್ರೆ ನೀನು ಆರ್ಟಿಸ್ಟ್ ಗಳಿಗೆ ಇಲ್ಲಿ ನೀನು ರೆಸ್ಪೆಕ್ಟ್ ಕೊಡ್ತಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಕಿಚ್ಚನ ಪಂಚಾಯತಿಯಲ್ಲಿ ಈ ರೀತಿಯಾಗಿ ಇಲ್ಲಿ ಹೇಳಿದ್ದು. ಕಲಾವಿದರಿಗೆ ಅವರು ಅವಮಾನ ಮಾಡಿದ್ರು, ನನ್ನ ಮನಸ್ಸಿಗೆ ಬಹಳನೇ ನೋವಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ರು. ಆ ಹುಡುಗಿ ಮೇಲೆ ಏನು ಇವ್ರಿಗೆ ದ್ವೇಷ ಇದೆಯೋ ಇಲ್ಲಿ ಗೊತ್ತಿಲ್ಲ, ಚಪ್ಪಲಿ ತೋರಿಸಿದ್ಲು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಈ ವರ್ಡ್ನ ಇಲ್ಲಿ ಕೇಳಿಸ್ಕೊಂಡಿರ್ತೀರಾ. ಅವರು ಚಪ್ಪಲಿನೂ ತೋರಿಸಿಲ್ಲ, ಇಲ್ಲಿ ಏನೂ ತೋರಿಸಿಲ್ಲ. ಇಲ್ಲಿ ಆಲ್ಮೋಸ್ಟ್ ಅವ್ರು ಹೇಳ್ತಿರೋದೇ ತಪ್ಪು. ಅಶ್ವಿನಿ ಗೌಡ ಅವರು ಅವ್ರಿಗೆ ಅರ್ಥ ಆಗಿರೋದೇ ತಪ್ಪು. ಮೇ ಬಿ ಅವ್ರ ಹತ್ರ ಹೇಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಪ್ರೂವ್ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಏನ್ ನಡೆದಿರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಸ್ಪರ್ಧಿಗಳಿಗೆ ಈ ಒಂದು ವಿಚಾರ ಚೆನ್ನಾಗಿ ತಲೆಗೆ ಹೋಗಿರುತ್ತೆ. ಅವರು ಕೂಡ ಇಲ್ಲಿ ಕಲಾವಿದರೆ. ಕಾವ್ಯ ಅವರು ಆನ್ ದ ಸ್ಪಾಟ್ ಇಲ್ಲಿ ಅಶ್ವಿನಿ ಗೌಡ ಹೇಳಿದ ತಕ್ಷಣ ಇಲ್ಲಿ ಹೇಳಿದ್ರು ಅವರು, ಇಲ್ಲ ಇಲ್ಲಿ ರಕ್ಷಿತ್ ಅವರು ಆ ರೀತಿಯಾಗಿ ಹೇಳಿಲ್ಲ, ನಾನು ಕೂಡ ಇಲ್ಲಿ ಅಲ್ಲೇ ಇದ್ದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಅಲ್ಲಿ ಆ ಒಂದು ಟೈಮಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಮಾತಾಡಿರ್ಲಿಲ್ಲ, ಧನುಷ್ ಅವರು ಕೂಡ ಇಲ್ಲಿ ಮಾತಾಡಿರಲಿಲ್ಲ. ಸದ್ಯ ಇವಾಗ ಅಲ್ಲೇನ್ ನಡೆದಿತ್ತು ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು, ಧನುಷ್ ಅವರು ಇಲ್ಲಿ ಹೇಳಿದ್ದಾರೆ, ನೀವೇನಾದ್ರೂ ನನಗೆ ವೋಟ್ ಕೊಟ್ರೆ ಅದನ್ನ ಕಾಲಲ್ಲಿ ಹಾಕ್ಬಿಟ್ಟು ಇಲ್ಲಿ ತುಳಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಂತೆ. ಅಂದ್ರೆ ಬ್ರೇಕ್ ಕಾಲಲ್ಲಿ ಹಾಕ್ಬಿಟ್ಟು ಬ್ರೇಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಂತೆ. ನೋಡಿ, ಕಾಲಲ್ಲಿ ಹಾಕಿ ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ದನ್ನ ಕಾಲ್ ತೆಗ್ದ್ಬಿಟ್ಟು ಚಪ್ಪಲಿ ತೋರಿಸಿದ್ಲು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಒಂದ್ ವೇಳೆ ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ರೆ, ನಾರ್ಮಲ್ ಆಗಿ ಮಾತಾಡಿದ್ರೆ ಇಲ್ಲಿ ಸುಮ್ಮನೆ ಇರಲ್ಲ, ಈ ರೀತಿಯಾಗಿ ಅಂದ್ರೆ ಹೇಳ್ತಿರೋದು. ಒಂದು ವೇಳೆ ಚಪ್ಪಲಿ ತೋರಿಸಿದ್ದಿದ್ರೆ ರಕ್ಷಿತಾ ಅವರು, ಅಶ್ವಿನಿ ಗೌಡ ಅವರು ಸುಮ್ಮನೆ ಬಿಡ್ತಿದ್ರಾ? ನಿಜವಾಗ್ಲೂ ಆ ಚಪ್ಪಲಿ ಎತ್ತಿರೋ ಕೈನ ಎತ್ಬಿಟ್ಟು
ತಿರುಗಿಸ್ಬಿಡ್ತಿರ್ಲಿಲ್ವಾ? ನಾರ್ಮಲ್ ಆಗಿ ಏನೇ ಬಾರಿ ಅಂತ ಮಾತಾಡಿದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತಂದ್ಬಿಟ್ಟು ಇಲ್ಲಿ ಏನೇ ಬಾರಿ ಅಂತಂದ್ಬಿಟ್ಟು ಆ ಒಂದು ಜಗಳದಲ್ಲೇ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಬೈದಿದ್ರು. ಇವ್ರು ಏನ್ ಮಾತಾಡ್ತಾರೋ ನಿಜವಾಗ್ಲೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಯಾಕೆ ಈ ರೀತಿ ರಕ್ಷಿತ್ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಒಂದು ವಿಚಾರ ಏನಿತ್ತು ಇದಕ್ಕೆ ಪೊಲೀಸ್ ಸ್ಟಾಪ್ ಅಂತೂ ಇವಾಗ ಸಿಕ್ತು. ಅವರಂತೂ ರಕ್ಷಿತ್ ಅವರಂತೂ ಇಲ್ಲಿ ಜಪ್ಲಿ ತೋರಿಸಿಲ್ಲ. ಇಲ್ಲಿ ಅವ್ರು ಹೇಳಿದ ರೀತಿನೇ ಬೇರೆ, ಇವ್ರು ಇಲ್ಲಿ ಅರ್ಥ ಮಾಡ್ಕೊಂಡಿರೋ ರೀತಿನೇ ಬೇರೆ. ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆನಾ ಇಲ್ಲ ಅಂತಂದ್ರೆ ಬೇಕಂತಂದ್ಬಿಟ್ಟು ಇವ್ರನ್ನ ಪಾಯಿಂಟ್ ಔಟ್ ಮಾಡ್ಬಿಟ್ಟು ಬ್ಲೇಮ್ ಮಾಡ್ತಾ ಇದಾರ ಗೊತ್ತಿಲ್ಲ. ನೋಡೋಣ ವೀಕ್ಷಕರೇ. ಸದ್ಯ ಇವಾಗಂತೂ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ. ಈ ವೀಕ್ ಆದ್ರೂ ಅಂದ್ರೆ ಈ ಶನಿವಾರ ಭಾನುವಾರ ಆದ್ರೂ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಇದೆಲ್ಲ ಒಂದು ವಿಚಾರ ಆದ್ರೆ ಬೆಳಗ್ಗೆ ಅಂತೂ ಇಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ನಟ ಅವ್ರ ಮೇಲೆ ಇಲ್ಲಿ ಕೈ ಮಾಡಿದ್ದಾರೆ. 100% ಅವರು ಎಲಿಮಿನೇಟ್ ಆಗೋದಂತೂ ಕನ್ಫರ್ಮ್ ಅಂತಂದ್ಬಿಟ್ಟು ಗೊತ್ತಾಗಿದೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೋ ಹೋಗಲ್ವೋ ಗೊತ್ತಿಲ್ಲ. ಈಗ ಇವರಂತೂ ರಿಷಾ ಗೌಡ ಅವರಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ವೀಕ್ಷಕರೇ, ಈ ಒಂದು ವಿಚಾರ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ನೋಡಿರ್ತೀರಾ. ಈಗ ಅಶ್ವಿನಿ ಗೌಡ ಅವರಿಗೆ ರಕ್ಷಿತ್ ಅವರು ಚಪ್ಪಲಿ ತೋರಿಸಿದ್ರಂತೆ. ಯಾಕೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ಲಿಲ್ಲ ಅಂತಂದ್ಬಿಟ್ಟು, ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಅವರು ಚಪ್ಪಲಿನೇ ತೋರಿಸಿಲ್ಲ ಇಲ್ಲಿ ರಕ್ಷಿತ್ ಅವರು. ಆ ಒಂದು ವಿಚಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಗೊತ್ತಿದೆ. ಅದಕ್ಕೆ ಈ ಒಂದು ವಿಚಾರನ ಜಾಸ್ತಿ ಹೈಲೈಟ್ ಮಾಡಿ ತೋರಿಸಿಲ್ಲ ಅಷ್ಟೇ. ಸದ್ಯಕ್ಕೆ ಇದು ಅಂತೆಕಂತೆಗಳೇನಿತ್ತು ಇದಕ್ಕೆ ಇಲ್ಲಿ ಪೊಲೀಸ್ ಸ್ಟಾಪ್ ಅಂತೂ ಸಿಕ್ಕಿದೆ. ಧನುಷ್ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು ಇಬ್ರು ಕೂಡ ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳಿದ್ರು, ಇಲ್ಲಿ ಅಶ್ವಿನಿ ಗೌಡ ಅದನ್ನ ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿ ಹೇಳಿದ್ರು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಗೌಡ ಅವರು ಇಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ವೀಕ್ಷಕರು? ನಿಜವಾಗ್ಲೂ ಕೂಡ ಒಂದು ದೊಡ್ಡವರು ಅಂತ ಅನಿಸ್ಕೊಂಡವರು ಈ ರೀತಿಯಾಗಿ ಚಿಕ್ಕವ್ರ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಸರಿ ತಪ್ಪು ಅಂತ ಅಂದ್ಬಿಟ್ಟು ನೀವೇ ಹೇಳಬೇಕು ವೀಕ್ಷಕರೇ. ಟೋಟಲ್ ಆಗಿ ಈ ಒಂದು ವಿಚಾರದ ಬಗ್ಗೆ ನಿಜವಾಗ್ಲೂ ಕೂಡ ಹಾನೆಸ್ಟ್ ಆಗಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.